ಇಂದು ಹೈದರಾಬಾದ್ ಕರ್ನಾಟಕ ಕೋಲಿ ಸಮಾಜದ ವತಿಯಿಂದ ನಮ್ಮ ಸಮಾಜಕ್ಕೆ ಆದಂಥ ಅನ್ಯಾಯದ ಬಗ್ಗೆ ನಾವು ತಮ್ಮ ಮೂಲಕ ಸಾರ್ವಜನಿಕರಿಗೆ ವಿನಂತಿ ಮಾಡ್ತಾ ಇದ್ದೀವಿ. ಏನು ವಿನಂತಿಯಪ್ಪ ಅಂದ್ರೆ, ನಮ್ಮ ಕೋಲಿ ಕಬ್ಬಲಿಗ ಸಮಾಜಕ್ಕೆ ಶ್ರೀ ಉಮೇಶ್ ಜಾಧವ್ ಅವರು ಹೋದ ಚುನಾವಣೆ 2019ರಲ್ಲಿ ಎಸ್ ಟಿ ಪಟ್ಟಿಗೆ ಸೇರಿಸ್ತೇವೆ ಅಂಥೇಳಿ ಮೋಸ ಮಾಡಿದ್ದಾರೆ. ಅದಕ್ಕೆ ನಮ್ಮ ಕೋಲಿ ಕಬ್ಬಲಿಗ ಜಾತಿ ಜನಾಂಗದ ಜನರು ಯಾರೇ ಅವರಿಗೆ ವೋಟ್ ಹಾಕಬಾರ್ದು ಅಂಥೇಳಿ ನಮ್ಮದೊಂದು ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಅದ. ಯಾಕಪ್ಪ ಅಂತಂದ್ರೆ, ನಮ್ಮ ಸಮಾಜಕ್ಕೆ ಎಸ್ ಟಿ ಮಾಡ್ತೇವೆ ಅಂದಾಗ ನಮ್ಮ ಜನ ಎಲ್ಲ ಕಾಂಗ್ರೆಸ್ ಪಕ್ಷದ ಪರವಾಗಿ ಮೊದಲು ಹಿಡಿದು ವೋಟ್ ಹಾಕ್ತಾಯಿದ್ರು. ಆ ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕರಿಸಿ ಈ ಉಮೇಶ್ ಜಾಧವ್ ಅವ್ರಿಗೆ ಗೆಲ್ಲಿಸ್ಯಾರ. ಇವರಿಗೆ ಗೆಲ್ಲಿಸಿ ನಾವು ಈಗ ಕೇಳಕ್ಕೆ ಹೋಗೋಣ, ಇವರು ಪಾಪ ಇವು ಕಾಂಗ್ರೆಸ್ ಪಕ್ಷಕ್ಕೆ 50-60 ವರ್ಷ ವೋಟ್ ಹಾಕಿರಿ, ಅವ್ರಿಗೆ ಕೇಳೋದು ಬಿಟ್ಟು ನಮಗೆ ಯಾಕೆ ಕೇಳ್ತಾ ಇದ್ದೀರಿ ಅಂತ ನಮಗೆ ಮರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ನಮ್ಮದು ಎಸ್ ಟಿ ಫೈಲ್ ಕೇಂದ್ರ ಸರ್ಕಾರದಲ್ಲಿ ಸುಮಾರು ವರ್ಷಗಳಿಂದಿದ್ರು ಭೀ ಯಾವುದೇ ಇವರು ಪ್ರಯತ್ನ ಮಾಡಲಿಲ್ಲ. ಕಾಟಾಚಾರಕ್ಕೆ ಒಂದೆರಡು ಸಾರಿ ಮಾತಾಡಿದ್ರು. ಮತ್ತು ಅನೇಕ ನಮ್ಮ ಸಮಾಜದವರು ವಿಠ್ಠಲ್ ಹೇರೂರ ಜೊತೆ ಎಸ್ ಟಿ ಸಲುವಾಗಿ ಹೋರಾಟ ಮಾಡಿದವರು, ಅವರು ಕೂಡ ಯಾವುದೇ ಚರ್ಚೆ ಮಾಡದೆ, ಅವ್ರ ಬಳಿ ಯಾವುದೇ ಮಾಹಿತಿ ತೊಗೊಂಬದೆ, ಯಾರಿಗೆ ನಮ್ಮ ಸಮಾಜದವ್ರಿಗೆ ಏನೇ ಮಾಹಿತಿ ಇಲ್ಲ ಅಂಥವ್ರಿಗೆ ದಿಲ್ಲಿಗೆ ಕರ್ಕೊಂಡು ಹೋಗಿ ದಿಲ್ಲಿ ಒಳಗೆ ಯಾರಿಗೋ ಭೇಟಿ ಮಾಡಿಸಿ ಅವ್ರದ್ದು ಫೋಟೋ ಹಾಕಿಸಿಂದ್ರೆ ನಾವು ಕೋಲಿ ಸಮಾಜ ಬಗ್ಗೆ ಮಾತಾಡಿದೆವು, ಕೋಲಿ ಸಮಾಜ ಬಗ್ಗೆ ಅನುಕಂಪ ಬರೋ ರೀತಿಯಲ್ಲಿ ಮಾತಾಡಿ ನಮ್ಮ ಕೋಲಿ ಸಮಾಜ ಜನರಿಗೆ ಮೂರ್ಖ ಮಾಡ್ತಕ್ಕಂಥ ಕೆಲಸ ಮಾಡ್ಯಾರ. ಭಾರತೀಯ ಜನತಾ ಪಕ್ಷದ ಸದಸ್ಯನಾಗಿ ಬಿ ಇದ್ದೀನಿ. ಏನಪ್ಪ ಅಂದ್ರೆ, ಹೋದ ಚುನಾವಣೆಯಲ್ಲಿ ನಾವು ಗಂಗಾನಗರದೊಳಗೆ ಅಂಬಿಗರ ಚೌಡಯ್ಯ ಕಲ್ಯಾಣ ಮಂಟಪದಲ್ಲಿ ಸಾವಿರಾರು ಜನರಿಗೆ ಸೇರಿಸಿ ಇವರ ಚುನಾವಣೆ ಪ್ರಚಾರ ಸಭೆಯನ್ನು ಮಾಡಿ ನಮ್ಮ ಜನರಿಗೆ ಒಂದುಗೂಡಿಸಿ ಯಾವುದೇ ನಮ್ಮ ಮತ ಬೇರೆ ಪಕ್ಷಕ್ಕೆ ಹೋಲಾರ್ದಂಗೆ ಈ ನಮ್ಮ ಉಮೇಶ್ ಜಾಧವ್ ಅವ್ರಿಗೆ ಹಾಕಿಸ್ತೀವಿ. 1,00,000 ಮತ ಅಂತರಲಿಂದ ಗೆದ್ದರು. ಆಮೇಲೆ ನಮ್ಮ ಗಂಗಾನಗರ ಜನರ ಹಕ್ಕು ಪತ್ರ ಬಗ್ಗೆ ಒಂದು 2-3 ಸಾರಿ ನಾವು ಮನವಿ ಪತ್ರ ಕೊಟ್ಟರೆ ಅದಕ್ಕೆ ಸ್ಪಂದನೆ ಮಾಡಲಿಲ್ಲ. ಅನೇಕ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಎಷ್ಟೋ ಸಾರಿ ಹೋಗಿ ಭೇಟಿಯಾದಾಗ ಏನೂ ಕೆಲಸ ಮಾಡಲಿಲ್ಲ. ನಮ್ಮ ಕಲ್ಯಾಣ ಮಂಟಪಕ್ಕೆ ಅನುದಾನ ನೀಡ್ರಿ ಅಂದ್ರೆ ನೀಡಲಿಲ್ಲ. ಈ ಉತ್ತರ ಮತಕ್ಷೇತ್ರಕ್ಕೇ ಬರಲಿಲ್ಲ. ಅಲ್ಲಿ ನಮ್ಮ ಚಂದು ಪಾಟೀಲ್ ಸಲುವಾಗಿ ನಾವು 10 ವರ್ಷದಿಂದ ಶತಪ್ರಯತ್ನ ಮಾಡ್ತಾ ಇದ್ದೀವಿ. 2ನೇ ಸಾರಿಗೂ ಸೋತ್ರವರು. ಅಲ್ಲೇ ಇವ್ರು ಬಂದಿರಂದ್ರೆ ಬಂಜಾರ ಸಮಾಜದ್ದು ಭಾಳಷ್ಟು ಓಟ್ ಇದ್ದು, ಒಂದೇ ಸಾರಿ ಬಂದು ಪ್ರಚಾರ ಮಾಡಿದ್ರು ಒಂದು 5,000 ಓಟ್ಲಿಂದ ಗೆದ್ದಿರು. ಅವರೇನು ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತ ನಂಬಿಕೊಂಡು ಬಂದವರಲ್ಲ ಪಕ್ಷಕ್ಕೆ. ಇವರು ಮೋದಿಯವರ ಕೈ ಬಲಪಡಿಸಲು ಸಲುವಾಗಿ ಪಕ್ಷಕ್ಕೆ ಬಂದವರಲ್ಲ. ಇವರು ಯಾವುದೇ ಹಿಂದುತ್ವದ ಬಗ್ಗೆ ಸಿದ್ಧಾಂತ ಇಟ್ಕೊಂಡು ಬಂದವರಲ್ಲ. ಇವರು ಬರೀ ಅಧಿಕಾರಕ್ಕಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿಕೊಂಡ್ರೆ, ಇವತ್ತು ಅಧಿಕಾರ ಕಳ್ಕೊಂಡ್ರಂದ್ರೆ ಮತ್ತೆ ಬಿಟ್ಟು ಯಾವ ಪಕ್ಷಕ್ಕೆ ಹೋಗ್ತಾರೋ ಗೊತ್ತಿಲ್ಲ. ಅದಕ್ಕೆ ದಯಮಾಡಿ ನಾ ಭಾರತೀಯ ಜನತಾ ಪಕ್ಷದ ಕೆಲವು ನಿಷ್ಠಾವಂತ ಕಾರ್ಯಕರ್ತರಿಗೆ, ಚಂದು ಪಾಟೀಲ್ ಅಭಿಮಾನಿಗಳಿಗೆ ಮತ್ತು ನಾ ಕೋಲಿ ಸಮಾಜದ ನಮ್ಮ ನಿಷ್ಠಾವಂತ ಎಲ್ಲ ಕಾರ್ಯಕರ್ತರಿಗೆ ವಿನಂತಿ ಮಾಡ್ತೀನಿ. ತೋರಿಸ್ಬೇಕಂತ ನನ್ನ ವಿನಂತಿ ನಮ್ಮ ಹೈದರಾಬಾದ್ ಕರ್ನಾಟಕ ಕೋಲಿ ಸಮಾಜದಿಂದ ಎಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಧನ್ಯವಾದ. ನನ್ನ ಹೆಸರು ಅಮೃತ್ ಎಚ್.ಡಿ.ಕೆ, ಅಧ್ಯಕ್ಷರು ಹೈದರಾಬಾದ್ ಕರ್ನಾಟಕ ಕೋಲಿ ಸಮಾಜ ಹಾಗೂ ಭಾರತೀಯ ಜನತಾ ಪಕ್ಷದ ಸದಸ್ಯರು.